ಉಮಾಶ್ರೀ ಸಭಾಪತಿಗಳೇ, ಇದ್ರಾಗ ಒಂದು ನಿಮಿಷ ತಡಿ, ಒಂದು ನಿಮಿಷ ತಡಿ. ವಸತಿ ಸಚಿವರಿಗೆ ಜಮೀರ್ ಪ್ರತಿಯೊಂದು ಮನೆಗೆ ಹಿಂದಿನ ಸರ್ಕಾರದಲ್ಲಿ ಜಮೀರ್ ಸರ್ ಹಿಂದಿನ ಸರ್ಕಾರದಲ್ಲಿ ಪ್ರತಿಯೊಂದು ಮನೆಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ರು. ಮಲ್ಲೇಕಂತ 1 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದರು. ಆಮೇಲೆ ಅವರು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ನಂತರ 4350 ಮನೆಗಳನ್ನು ಬ್ಲಾಕ್ ಮಾಡಿದ್ದೇವೆ ಅಂತ ಹೇಳಿದಿರಿ. ಬ್ಲಾಕ್ ಅವ್ರ ಮನೆಗಳು ಪಾಯ ಯಾರ್ಯಾರು ಪ್ಲಿಂತ್ ಲೆವೆಲ್ವರೆಗೆ ತಂದರು ಎಲ್ಲ ಮಾಡಿದ್ದಾರೆ. ಆದರೆ 5 ಲಕ್ಷ ರೂಪಾಯಿ ಮನೆಗಳನ್ನು ನೀವು ಅವನ್ನ ನೀವು ಬ್ಲಾಕ್ ಮಾಡಿದ್ರೆ ಏನು ಮಾಡೋದು ಹೇಳಿ? ಇದ್ದದ ಮನೆಯೂ ಕೆಡವಿದ್ದಾರೆ, ಇದ್ದದ ಮನೆಗಳನ್ನು ಕೆಡವಿದ್ದಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಉತ್ತರಳ್ಳಿ ಕೂಡ ಪ್ರಕಾಶ್ ಅವರು ಬೆಳಗ್ಗೆ ನಾವು ಚರ್ಚೆ ಮಾಡಿದ್ವಿ ಅದೇ ತಾನೇ ಚರ್ಚೆ ಮಾಡಿದ್ವಿ ಅದೇನಾ? ಹಿಂದಿನ ಸರ್ಕಾರದಾಗ ಈಗ ಬೆಳಗ್ಗೆ ನಾವು ಚರ್ಚೆ ಮಾಡಿದ್ವಿ ಅದೇ ತಾನೇ? ಅದಲ್ಲ, ಹಿಂದಿನ ಸರ್ಕಾರದಾಗ 5 ಲಕ್ಷ ರೂಪಾಯಿಗಳನ್ನ ಒಂದೊಂದು ಮನೆಗೆ ಕೊಟ್ಟಿದ್ರಿ. ಅದರಲ್ಲಿ ಪ್ರಾರಂಭ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ನೀವು ಕೊಟ್ಟಿದ್ರಿ. ಆದರೆ ಪ್ರಾರಂಭ ಮಾಡಿದ ನಂತರ ತಡ ಆಯ್ತು ಅಂತೇಳಿ 4591 ಮನೆಗಳನ್ನು ನೀವು ಇವತ್ತು ನಿಲ್ಲಿಸಿಬಿಟ್ಟಿದ್ದೀರಿ, ರದ್ದುಪಡಿಸಲಾಗಿದೆ ಎಂದಿರಿ. ಮತ್ತೀಗ ನೀವು 1 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀರಿ, ಅವ್ರ ಮನೆ ಕಟ್ಕೊಂಡಿದ್ದಾರೆ, ಈಗ ಅರ್ಧಂಬರ್ಧ ಕಟ್ಕೊಂಡು ನಿಲ್ಲಿಸಿದ್ದಾರೆ. ಅದಕ್ಕೇನು ಮಾಡ್ತೀರಿ ನೀವು? ಮುಂದೆ ಅದನ್ನು ಮುಂದುವರಿಸ್ತೀರೋ ಅಥವಾ ಬೇರೆ ಯೋಜನೆಗಳನ್ನ ಮನೆಗಳನ್ನು ತಗೋತಿರೋದು ದಯವಿಟ್ಟು ಹೇಳ್ಬೇಕು ತಾವು. ಇವತ್ತು 1 ನಿಮಿಷ ಸರ್, ಚಿಕ್ಕೋಡಿ ಕ್ಷೇತ್ರದಲ್ಲಿ 177 ಮನೆ. ಉಮಾಶ್ರೀ ಮಾನ್ಯ ಸಭಾಪತಿಗಳೇ, 77 ಮನೆ ಚುಕ್ಕೆ ಗುರುತಿನ ಪ್ರಶ್ನೆ 705 ಲೋಕೋಪಯೋಗಿ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಕರೆದಾಗಿರುತ್ತೆ ಬೇರೆ ಮನೆ ಸಭಾಪತಿ ಭೋಜೇಗೌಡರು ಮೊದಲನೇ ಪ್ರಶ್ನೆ, ಅವ್ರ ಉಪ ಪ್ರಶ್ನೆ ಕೇಳೋ ಅಷ್ಟಲ್ಲಿ ಬಂದೆ. ನಾನು 4ನೇ ಪ್ರಶ್ನೆ ಇತ್ತು, ಅಷ್ಟರಲ್ಲೇ ಬಂದಿದ್ದೀನಿ ನಾನು. ಮಿನಿಸ್ಟರ್ ಮಾನ್ಯ ಸಭಾಪತಿಗಳೇ, ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ತಮಗೊತ್ತು ಘಟಪ್ರಭಾ ನದಿ, ಅದರ ಮೇಲೆ ಒಂದು ಬ್ರಿಡ್ಜ್ ಅನ್ನ ಕಟ್ತಾ ಇದೆ ಢವಳೇಶ್ವರ ಗ್ರಾಮದಲ್ಲಿ. ಅದು ಯಾವಾಗ ಪ್ರಾರಂಭ ಆಯಿತು ಅಂದಾಗ 2018ರಲ್ಲಿ ಪ್ರಾರಂಭ ಆಗಿದೆ. ಆಗ ಅದರ ಒಟ್ಟು ಮೊತ್ತ 16.89 ಕೋಟಿ ಅಂತ ಹೇಳಿದ್ದಾರೆ. ಮತ್ತು ಪರಿಷ್ಕೃತ ಅಂದಾಜು ಎಷ್ಟು ಅಂತ ಕೇಳಿದಾಗ ಈಗ ಅದು 2019ರಲ್ಲಿ ಬಹಳ ದೊಡ್ಡ ಒಂದು ಪ್ರವಾಹ ಬಂದಿದ್ದರ ಹಿನ್ನೆಲೆಯಲ್ಲಿ ಇನ್ನೂ ಅದು ಬೇರೆ ರೀತಿಯಲ್ಲಿ ನಾವು ನಕ್ಷೆಯನ್ನು ತಯಾರು ಮಾಡಿ ಹೆಚ್ಚು ಹಣವನ್ನು ಕೊಟ್ಟಿದ್ದೇವೆ ಅಂದರೆ ಬಹಳ ಸಂತೋಷ. 30.76 ಕೋಟಿ ಕೊಟ್ಟಿದ್ದಾರೆ, ಧನ್ಯವಾದಗಳು ಅವರಿಗೆ. ಆದರೆ ನನ್ನ ಪ್ರಶ್ನೆ, ಇದು ಯಾವಾಗ ಮುಗೀತದೆ? ಈಗ ಸುಮಾರು 2021ನೇ ಇಸ್ವಿನಲ್ಲಿ ಈ ಪರಿಷ್ಕೃತದ ಆಧಾರದ ಮೇಲೆ ಕಟ್ತಾ ಇದ್ದೀರಿ. ಎಷ್ಟು ಆರ್ಥಿಕ ಪ್ರಗತಿ ಆಗಿದೆ? ಮತ್ತು ನಾನು ಕೇಳಿರೋ ಹಾಗೆ ಇದು ಭೂಮಿಯನ್ನು ಸ್ವಾಧೀನ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಹಿನ್ನಡೆ ಆಗಿದೆ ಅಂತ ನನ್ನ ಗಮನದಲ್ಲಿದೆ. ಇದು ಭೂಮಿ ಸ್ವಾಧೀನವನ್ನು ಆದಷ್ಟು ಶೀಘ್ರವಾಗಿ ಮಾಡ್ಕೊಳ್ತಿದ್ದೀರಾ, ಆಗಿದೆಯಾ? ಯಾಕೆಂದರೆ ಇದು ಆದಷ್ಟು ಶೀಘ್ರವಾಗಿ ಆದರೆ ಅಲ್ಲಿನ ಜನಗಳಿಗೆ ಉಪಯೋಗ ಆಗ್ತದೆ. ಆ ಕಾರಣದಿಂದ ನೀವು ಎಷ್ಟು ಪರ್ಸೆಂಟೇಜ್ ವರ್ಕ್ ಮುಗಿಸಿದಿರಿ, ಎಷ್ಟು ಆರ್ಥಿಕ ಪ್ರಗತಿ ಇದೆ, ಯಾವಾಗ ಮುಗೀತದೆ, ಭೂ ಸ್ವಾಧೀನ ಆಗಿ ಮುಗಿದಿದೆಯಾ ಇಲ್ವಾ? ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೆ 8,25,00,000 ಖರ್ಚಾಗಿದೆ. ಇನ್ನೂ ಮಾಡಬೇಕಿದೆ. ನಮ್ಮ ಅಧಿಕಾರಿಗಳು ಹೇಳುವವರೆಗೆ ಡಿಸೆಂಬರ್ 25ಕ್ಕೆ ಇದನ್ನು ಪೂರ್ತಿಗೊಳಿಸುವ ಅಂತ ಹೇಳಿದ್ದಾರೆ. ಅದೇನಾರ ಭೂ ಸ್ವಾಧೀನ ಸಮಸ್ಯೆ ಇದ್ದರೆ ನಾವು ಅದನ್ನು ಪರಿಹಾರ ಮಾಡಿ ಸುಗಮವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಅಲ್ಲಿ ಭೂ ಸ್ವಾಧೀನಕ್ಕೆ ರೈತರು ಒಪ್ಪಿಲ್ಲ, ಜಿಲ್ಲಾಧಿಕಾರಿಗಳ ಒಂದು ಏನು ದರ ನಿಗದಿಗೆ. ಅದಕ್ಕೋಸ್ಕರವಾಗಿ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ತಗೊಂಡ್ರೆ ಈ ಕೆಲಸ ಆಗ್ತದೆ. ಅದ್ರ ಕಡೆ ದಯವಿಟ್ಟು ಸಚಿವರು ಗಮನ ಹರಿಸಿ ಶೀಘ್ರವಾಗಿ ಮುಗಿಸ್ಕೊಡ್ಬೇಕು. ಯಾಕಂದ್ರೆ 4 ತೆರೆದ ತಳಪಾಯಿಗಳು 3 ಪೂರ್ಣಗೊಂಡಿದೆ, ನಾನು ಅದನ್ನು ಗಮನಿಸಿದ್ದೀನಿ. ಇನ್ನೂ ಒಂದು ಪೂರ್ಣಗೊಳ್ಬೇಕು. ಹಾಗೆ ಒಂದು ಫೈಲ್ ತಳಪಾಯ ಅಂತ ಒಂದು 5 ಇರುತ್ತಲ್ಲ, ಅದು ಮುಗ್ದಿಲ್ಲ. ಟೋಟಲ್ ಆಗಿ 8 ಕೋಟಿ ಖರ್ಚಾಗಿದೆ ಅಂತಂದ್ರೆ ಇನ್ನು ಸುಮಾರು 22 ಕೋಟಿ ರೂಪಾಯಿ ಖರ್ಚಾಗುವಷ್ಟು ಕೆಲಸ ಇದೆ. ಅದರ ಪ್ರಕಾರವಾಗಿ ಮೇಜರ್ ಭೂಸ್ವಾಧೀನ
ಸೊ ಹಾಗಾಗಿ ಅದನ್ನು ತೀವ್ರ ಗತಿಯಲ್ಲಿ ಮಾಡಿ ಆದಷ್ಟು ಶೀಘ್ರ ಮುಗಿಸ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅಬು ಸಾದಿನ ಬಗ್ಗೆ 2 ಬಾಗಲಕೋಟೆ ಡಿಸಿ ಮತ್ತು ಬೆಳಗಾವಿ ಡಿಸಿ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡಿಸ್ತೀವಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.